and dear friends, ಎಲ್ರಿಗೂ ಫಸ್ಟ್ ಹ್ಯಾಪಿ ವಿಮೆನ್ಸ್ ಡೇ. ಸೊ ಇವತ್ತು ವಿಮೆನ್ಸ್ ಡೇ ಸ್ಪೆಷಲ್. ನಾನು ಅನುಷಾ ಅವರು ಚಿಟ್ ಚಾಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಹಾಗಿದ್ರೆ ಏನೆಲ್ಲ ಮಾತಾಡ್ತೀವಿ ಅನ್ನೋದನ್ನ ಕೇಳೋಣ. ಹಲೋ ಅನುಷಾ. ಹಾಯ್, ಫಸ್ಟ್ ಆಫ್ ಆಲ್ ಹ್ಯಾಪಿ ವಿಮೆನ್ಸ್ ಡೇ ಎಲ್ರಿಗೂ. ರಶ್ಮಿ ಹೇಳ್ದಂಗೆ ನಿಮಗೂ ಅಷ್ಟೇ. ಇವತ್ತು ಆಫೀಸ್ ನಲ್ಲೆಲ್ಲ ಪಿಂಕ್ ಪಿಂಕ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ, ಅಥವಾ ಏನು ಆಗ್ಲಿಲ್ಲ. ಸದ್ಯ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅದಕ್ಕೆ ನಾನೇ ಪಿಂಕ್ ಹಾಕೊಂಡ್ಬಂದ್ಬಿಟ್ಟೆ. ನಾನು ಪಿಂಕ್ ಹಾಕಿದ್ದೀನಿ ಆಕ್ಚುಲಿ. ಸೊ ಟೈಮ್ ಅಂಡ್ ಅಗೇನ್ ಪಿಂಕ್ ಅನ್ನೋ ಕಲರ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ women, but not necessarily. In the 21st century now, I think we have reached a stage where stereotypes have to be broken. Exactly. It's no more pink, it's no more weak, it's no more the fairer sex or the weaker sex. I think ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಇದ್ದಾರೆ, ಎಲ್ಲ ಫೀಲ್ಡ್ನಲ್ಲೂ ಮುಂದೆ ಇದ್ದಾರೆ. ಸೈನ್ಸ್, ಟೆಕ್ನಾಲಜಿ, ಎಕನಾಮಿಕ್ಸ್, ಯಾವ್ದ್ರಲ್ಲಿ ಇಲ್ಲ. ಇವಾಗ ನಮ್ಮ ಆಫೀಸ್ ನಲ್ಲೇ ಐ ಥಿಂಕ್ ವಿ ಓವರ್ಟೇಕ್ ದ ಪಾಪ್ಯುಲೇಷನ್ ಆಫ್ ಮೆನ್ ಅನ್ಸುತ್ತೆ. ದಟ್ಸ್ ಟ್ರೂ. ಸೊ ಮುಂಚೆ ಎಲ್ಲ ಹೆಣ್ಮಕ್ಳು ಬರೀ ಅಡ್ಗೆ ಮನೇಲಿ ಇರ್ಬೇಕು, ಮದ್ವೆ ಆದ ತಕ್ಷಣ ಏನೋ ಗಂಡನ ಸೇವೆ ಮಾಡ್ತಾ ಇರ್ಬೇಕು, ಆ ಕಲ್ಚರ್ ಇತ್ತು. ಸೊ ಈಗ ಅದೆಲ್ಲ ಇಲ್ಲ. ಈಗ ಯಾವಾಗ್ಲೂ ನನಗೇನ್ ಅನ್ಸುತ್ತೆ ಅಂದ್ರೆ ರಶ್ಮಿ, ಆಲ್ ದೀಸ್ ರೆಸ್ಪಾನ್ಸಿಬಿಲಿಟೀಸ್ ಹೆಣ್ಮಕ್ಳಿಗೆ ಏನು ಕೊಟ್ರು ಅಂದ್ರೆ ತುಂಬಾ ಪೇಷನ್ಸ್ ಇದೆ ನಮ್ಗೆ ಅಂತ ಅವರೇ ಅನ್ಕೋತಾರೆ. ನಾವೇನ್ ಮಾಡ್ತೀವಿ, ತುಂಬಾ ಪೇಷನ್ಸ್ ಇದೆ, ವಿ ಕ್ಯಾನ್ ಮಲ್ಟಿ ಟಾಸ್ಕ್ ಅಟ್ ದ ಸೇಮ್ ಟೈಮ್. ಕೀಪಿಂಗ್ ಟ್ರೂ ಟು ಇಟ್, ಐ ಥಿಂಕ್ ಅಟ್ಲೀಸ್ಟ್ ನಮ್ಮ ಸೊಸೈಟಿನಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರನೇ ನಡ್ಕೊಂಡು ಹೋಗೋ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ. ಆದ್ರೆ ದಟ್ ಹ್ಯಾಸ್ ನೆವರ್ ಸ್ಟಾಪ್ ದೆಮ್ ಫ್ರಮ್ ಅಚೀವಿಂಗ್. ನಾವು ಮನೇನೂ ನೋಡ್ಕೋತೀವಿ, ಆಚೆಗಡೆ ಕೆಲಸನೂ ನೋಡ್ಕೋತೀವಿ, ಸಾಧನೆನೂ ಮಾಡ್ತೀವಿ. ಟೈಮ್ ಅಂಡ್ ಅಗೇನ್ ವಿ ಪ್ರೂವ್ಡ್ ಆರ್ಸೆಲ್ಸ್. ಆದ್ರೆ ನನಗೆ ಆಕ್ಚುಲಿ ನೀವು ಹೇಳೋವರೆಗೂ ಗೊತ್ತಿರಲಿಲ್ಲ, ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಂತ ನನಗನ್ಸುತ್ತೆ, ವಿಮೆನ್ಸ್ ಡೇ ಅನ್ನೋದು ಹೇಗ್ ಬಂತು ಅನ್ನೋದ್ರ ಬಗ್ಗೆ. ಇದು ಆಕ್ಚುಲಿ ವಿಮೆನ್ಸ್ ಡೇ ಹೇಗ್ ಬಂತು ಅಂದ್ರೆ 1917 ಅಲ್ಲಿ ರಷ್ಯನ್ ವಿಮೆನ್ಸ್ ಎಲ್ಲ ಸೇರ್ಕೊಂಡು ಬ್ರೆಡ್ ಅಂಡ್ ಪೀಸ್ ಅನ್ನೋ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ 1975 ಅಲ್ಲಿ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಇಯರ್ ಅನ್ನೋದನ್ನ ಸೆಲೆಬ್ರೇಟ್ ಮಾಡಿದ್ರು. ಸೊ ಅವಾಗಿಂದ ವಿಮೆನ್ಸ್ ಡೇ ಅನ್ನೋದು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ಅಂಡ್ ಅವತ್ತಿನ ದಿನ ವಿಮೆನ್ಸ್ಗೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಸೊ ಅವತ್ತಿನ ಫುಲ್ ನಮ್ದು ಹೆಣ್ಮಕ್ಳದೇ ಹವಾ ಹಂಗಿರತ್ತೆ. ಈಗ ಎಲ್ಲಿ ಹೋದ್ರು ಬಾರಿ ಏನೋ ರೆಸ್ಪೆಕ್ಟ್ ಕೊಡ್ತಾರೆ, ಹ್ಯಾಪಿ ವಿಮೆನ್ಸ್ ಡೇ ವಿಶ್ ಮಾಡ್ತಾರೆ. ಏನೊಂಥರ ನಮ್ಗೆ ಪ್ರೌಡ್ ಟು ಬಿ ಅ ವುಮೆನ್ ಅಂತ ಹೇಳ್ತಾರೆ. ಬೆಳಗ್ಗೆಯಿಂದ ತುಂಬಾ ವಿಶಸ್ ಸಿಕ್ಕಿದೆ ಅನ್ಸುತ್ತೆ ರಶ್ಮಿಗೆ ವಿಮೆನ್ಸ್ ಡೇ ಸೆಲೆಬ್ರೇಷನ್. ಮನುಷ್ಯ ಅವ್ರಿಗೂ ಏನ್ ಕಡಿಮೆ ಇಲ್ಲ, ಬೇಜಾನ್ ಸಿಕ್ಕಿದೆ, ಅದು ನಿಜ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾವೊಂದು ಫೆಮಿನಿಸಮ್ ಅನ್ನೋ ವೇವ್ ಸೊಸೈಟಿಲಿ ಮಾತ್ರ ಅಲ್ಲದೆ, ಲಿಟ್ರೇಚರ್ ಅನ್ನೋದ್ರಲ್ಲಿ ಮಾತ್ರ ಅಲ್ಲದೆ, ಮೈಂಡ್ ಸೆಟ್ ನಲ್ಲಿ ಕೂಡ ಇವಾಗ ಬರ್ತಾ ಇದೆ ಅನ್ನೋದನ್ನ ನಾವು ಒಪ್ಕೋಬೇಕಾಗುತ್ತೆ. ಎಷ್ಟೊಂದ್ಸಲಿ ನಾವು ವಿಮೆನ್ಸ್ ರೈಟ್ಸ್ ಆಕ್ಟಿವಿಸ್ಟ್ ಅಂತ ನಾವೇನ್ ಕರಿತೀವಿ, ಅವರು ಆಚೆ ಬಂದು ಒಂದು ದೌರ್ಜನ್ಯದ ಬಗ್ಗೆ ಪ್ರೊಟೆಸ್ಟ್ ಮಾಡೋದಾಗಿರ್ಲಿ, ಇಲ್ಲ ಹೆಣ್ಮಕ್ಳು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋದಾಗಿರ್ಲಿ, ಅವ್ರು ಬಂದಾಗೆಲ್ಲ ಅಲ್ಲಿ ಗಂಡಸರು ಇರ್ತಾರೆ, ನೀವು ಗಮನಿಸಿದ್ರೆ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಈ ಸ್ಟೀರಿಯೋಟೈಪ್ ಬಂದು ಗಂಡ್ಮಕ್ಳು ಮಾತ್ರ ಶೋಷಣೆ ಮಾಡ್ತಾರೆ ಹೆಣ್ಮಕ್ಳಿಗೆ ಅನ್ನೋದು ಸಹ ತಪ್ಪೆ. ಎಷ್ಟೊಂದ್ ಜನ ಹೆಣ್ಮಕ್ಳು ಸಾಧನೆ ಮಾಡ್ಬೇಕಾದ್ರೆ ಅವ್ರ ಹಿಂದೆ ತಂದೆ ಆಗಿ, ತಮ್ಮ, ಅಣ್ಣ ಆಗಿ, ಒಂದು ಫ್ರೆಂಡ್ ಆಗಿ ಗಂಡಸರು ಆಲ್ವೇಸ್ ಇರ್ತಾರೆ. ಗಂಡನಾಗಿ, ಮಕ್ಕಳಾಗಿ ಎಷ್ಟೊಂದ್ಸಲಿ ಗಂಡಸರು ಕೂಡ ಇರ್ತಾರೆ. ಸೊ ಆನ್ ದ ಡೇ ವಿ ಸೆಲೆಬ್ರೇಟ್ ವಿಮೆನ್ಸ್ ಡೇ, ಲೆಟ್ಸ್ ನಾಟ್ ಫರ್ಗೆಟ್ ದ ಕಾಂಟ್ರಿಬ್ಯೂಷನ್ ದಟ್ ಮೆನ್ ಹ್ಯಾವ್ ಇನ್ ಅವರ್ ಲೈಫ್. ಎಸ್, ಎಷ್ಟೊಂದ್ ಕಡೆ ಇನ್ನೂ ವರದಕ್ಷಿಣೆ ದೌರ್ಜನ್ಯ ನಡೆಯುತ್ತೆ, ಯಾರು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಹೇಗೆ ಕೆಟ್ಟದಿರುತ್ತೋ ಅದೇ ರೀತಿ ಒಳ್ಳೇದು ಇರುತ್ತೆ. ಒಳ್ಳೇದನ್ನ ತಗೊಳ್ಳೋಣ, ಕೆಟ್ಟದನ್ನ ಖಂಡಿಸೋಣ, ಅದನ್ನ ಚೇಂಜ್ ಮಾಡೋದಕ್ಕೋಸ್ಕರ ಟ್ರೈ ಮಾಡೋಣ. ಬಟ್ ನಾವ್ ಹಿಂಗೆ ರಶ್ಮಿ ಹತ್ರ ಮಾತಾಡ್ಬೇಕಾದ್ರೆ ಹೀಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವ ಫೀಲ್ಡ್ ಅಲ್ಲೆಲ್ಲ ಹೆಣ್ಮಕ್ಳು ಇವಾಗ ಕಾನ್ ಫಾರ್ವರ್ಡ್. ಇವತ್ತು ಸಹ ವಿಮೆನ್ಸ್ ಡೇ ದಿನ ಕರ್ನಾಟಕ ರಾಜ್ಯಕ್ಕೆ ಪ್ರಶಸ್ತಿ ಬಂದಿದೆ ಫ್ರಮ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ದಟ್ ಕರ್ನಾಟಕ ಇಸ್ ದ ಮೋಸ್ಟ್ ವಿಮೆನ್ ಫ್ರೆಂಡ್ಲಿ ಝೋನ್ as far as economics is concerned ಅನ್ನೋದು ತುಂಬಾ ಹೆಮ್ಮೆ ಆಗುತ್ತೆ ಈ ರೀತಿ ಒಂದು ಇದರಲ್ಲಿ. ಹೀಗೆ ನಾವು ಮಾತಾಡ್ಬೇಕಾದ್ರೆ ಒಂದ್ ಪಾಯಿಂಟ್ ನಾವು ಹೇಳಲೇಬೇಕು. ಅಮೆರಿಕ ರಾಷ್ಟ್ರದಲ್ಲೇನೆ there has never been a woman president, but India has had a woman prime minister. That's what we have a long way to go ಅಂತ ಅನ್ಸುತ್ತಾ ನಿಮ್ಗೆ? ನಿಜವಾಗ್ಲೂ ವಿಮೆನ್ಸ್ ಗೆ ಫ್ಯೂಚರ್ ನಿಜವಾಗ್ಲೂ ಇದೆ. ಮುಂಚೆ ಎಲ್ಲ ಹೊರಗಡೆ ಹೋಗ್ಬಾರ್ದು ಅಂದ್ರೆ ಹುಡುಗರು ಇದ್ ಮಾಡ್ತಾರೆ, ಟೀಸ್ ಮಾಡ್ತಾರೆ, ಇನ್ನೇನೋ ಆಗ್ಬಿಡತ್ತೆ, ಆ ಭಯ ಎಲ್ಲ ಮುಗೀತು. ಈಗ ಹುಡುಗಿರ್ ಎಲ್ಲಾ ಕಡೆ ಇರ್ತಾರೆ. ಈವನ್ ತುಂಬಾ ಜನ ಈಗ ಎಷ್ಟೋ ಕಡೆ ಅವ್ರವ್ರನ್ನ ಡಿಫೆನ್ಸ್ ಮಾಡ್ಕೊಳ್ಳೋ ಲೆವೆಲ್ ಬಂದಿರ್ತಾರೆ. ಸೊ ಯಾರೇ ಆಗ್ಲಿ ಅಷ್ಟು ಈಸಿಯಾಗಿ ಹುಡುಗರು ಬೇರೆ ತರ ಮಿಸ್ಬಿಹೇವ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಈಗ ನಾವು ಕೇಳ್ದಂಗೆ ಅನುಷಾ ಇನ್ನೊಂದು ಮಾತು ಕೇಳ್ಬೇಕಿತ್ತು. ಈಗ ಮೊಲೆಸ್ಟೇಷನ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಸೊ ಎಲ್ಲಿ ನೋಡಿದ್ರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಹೆಣ್ಮಕ್ಳ ಮೇಲೆ ಬೇರೆ ತರ ಅತ್ಯಾಚಾರದಾಗ್ಲಿ ತುಂಬಾನೇ ಈಗ ಕೇಳ್ಕೊಂಡು ಬರ್ತಾ ಇದೀವಿ. ಸೊ ಇದಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ಪೊಲೀಸ್ ಆಫೀಸರ್ಸ್ ಹತ್ರ ಆಗ್ಲಿ, ಇಲ್ಲ ಪಾಲಿಟಿಷಿಯನ್ಸ್ ಹತ್ರ ಆಗ್ಲಿ ಮಾತಾಡ್ಬೇಕಾದ್ರೆ ನಾವು ಕೇಳ್ತೀವಿ, ಕಳೆದ ಒಂದು 3 ವರ್ಷದಲ್ಲಿ ಬೆಂಗಳೂರು ಅನ್ನೋ ಒಂದು ಸಿಟಿನೇ ತಗೊಳ್ಳಿ, ಇಲ್ಲ ಕರ್ನಾಟಕ ಅನ್ನೋ ರಾಜ್ಯನೇ ತಗೊಳ್ಳಿ,
ಕೇಸಸ್ ಆಫ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಅಗೇನ್ಸ್ಟ್ ವಿಮೆನ್ ಅನ್ನೋದು ಒಂದು ಸ್ಪೈಕ್ ಆಗಿದೆ. ನಂಬರ್ ಆಫ್ ಕೇಸಸ್ ಹ್ಯಾವ್ ಇನ್ಕ್ರೀಸ್ಡ್. ಬಟ್ ಇದರಲ್ಲಿ ನೀವು ಅಪ್ರಿಶಿಯೇಟ್ ಮಾಡಬೇಕಾಗಿರೋ ಒಂದು ವಿಷಯನೂ ಇದೆ. ಮುಂಚೆ ಎಲ್ಲ ಒಂದು ಹೆಣ್ಣು ವಿಕ್ಟಿಮೈಸ್ ಆಗ್ತಾ ಇದ್ರೆ ಅವ್ರೇನು ಮಾತಾಡ್ತಾ ಇರಲಿಲ್ಲ, ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾ ಇರ್ಲಿಲ್ಲ. ಇವಾಗ ಹೆಣ್ಮಕ್ಳಿಗೆ ಧೈರ್ಯ ಬಂದಿದೆ ಥ್ಯಾಂಕ್ಸ್ ಟು ದಿ ಅವೇರ್ನೆಸ್. ಈ ರೀತಿ ವಿಮೆನ್ಸ್ ಡೇ ಅನ್ನೋ ಅಟ್ಲೀಸ್ಟ್ ಒಂದು ನೆಪದಲ್ಲಿ ವಿ ಆರ್ ಗಿವಿಂಗ್ ವಿಮೆನ್ ಮೋರ್ ಅವೇರ್ನೆಸ್ ಅಬೌಟ್ ದೆಮ್. ವೈ ಯು ಶುಡಂಟ್ ಕೀಪ್ ಕ್ವಯಟ್. ಯಾವತ್ತು ಒಂದು ದೌರ್ಜನ್ಯ ನಡಿಬೇಕಾದ್ರೆ ನೀವು ಸಹಿಸ್ಕೋಬೇಡಿ. ನಿಮ್ ಕಣ್ಮುಂದೆ ಅದು ನಡೀತಾ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಿ. ಹೆಣ್ಮಕ್ಳು ಅಗೇನ್ಸ್ಟ್ ನೀವು ಕೇಳ್ದಂಗೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದಾವೆ ನಿಜ, ಆದ್ರೆ ಅಷ್ಟೇ ಮಾತ್ರದಲ್ಲಿ ಅಷ್ಟೇ ರೀತಿನಲ್ಲಿ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗ್ತಾ ಇದೆ. ಕನ್ವಿಕ್ಷನ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಪಾಲಿಟಿಷಿಯನ್ಸ್ ಆಗಿರ್ಲಿ, ನಮ್ಮ ರಾಜಕಾರಣಿಗಳಾಗಿರ್ಲಿ, ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಂತ ಏನ್ ಕರಿತೀವಿ, ಅವ್ರಿಗೆಲ್ಲರಿಗೂ ಈ ವಿಷಯದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಬಿಕಾಸ್ ಐ ರಿಪೋರ್ಟ್ ಆನ್ ಫೀಲ್ಡ್, ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಅನ್ಸುತ್ತೆ. ಹೌದು, ತುಂಬಾ ಕಡೆ ಈ ರೀತಿ ಘಟನೆಗಳು ನಡೆಯುತ್ತೆ. ಹೆಣ್ಮಕ್ಳು ತಾವೇ ನಿಂತ್ಕೋಬೇಕು. ಯು ಹ್ಯಾವ್ ಟು ಬಿ ಬ್ರೇವ್, ಯು ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್. ಅಂಡ್ ಜೊತೆಲಿ ಇರೋ ಫ್ರೆಂಡ್ಸ್ ಆಗಿರ್ಲಿ, ಅವ್ರ ಹೆಣ್ಮಕ್ಳಾಗಿರ್ಲಿ, ಗಂಡ್ ಮಕ್ಳಾಗಿರ್ಲಿ, ತಂದೆ ತಾಯಿ ಆಗಿರ್ಲಿ, ಮನೇಲಿರೋರು ಯಾರಾದ್ರೂ ಆಗಿರ್ಲಿ, ಸಪೋರ್ಟ್ ದ ಸರ್ವೈವರ್. ನಾನು ವಿಕ್ಟಿಮ್ ಅಂತ ಹೇಳಲಿಕ್ಕೆ ಇಷ್ಟ ಪಡೋದಿಲ್ಲ. ಬಿಕಾಸ್ ಇಫ್ ಯು ಆರ್ ಅಫೆಕ್ಟೆಡ್, ಯು ಆರ್ ಅ ವಿಕ್ಟಿಮ್, ಬಟ್ ಇಫ್ ಯು ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್, ಯು ಆರ್ ಅ ಸರ್ವೈವರ್. ಸೊ ಐ ಥಿಂಕ್ ಬಿ ಅ ಸರ್ವೈವರ್, ಡೋಂಟ್ ಬಿ ಅ ವಿಕ್ಟಿಮ್. ಬಿಕಾಸ್ ವಿಕ್ಟಿಮ್ ಆಗಿ ನೀವು ಪ್ಲೇ ಮಾಡಿದ್ರೆ ಫಾರ್ ಲೈಫ್ ಲಾಂಗ್ ಯು ವಿಲ್ ಓನ್ಲಿ ಬಿ ಅ ವಿಕ್ಟಿಮ್. ಕೇಸಸ್ ಆರ್ ಹ್ಯಾಪನಿಂಗ್, ಎಸ್, ಬಟ್ ಕನ್ವಿಕ್ಷನ್ ರೇಟ್ ಇಸ್ ಇಂಪ್ರೂವಿಂಗ್, ವಿಚ್ ಇಸ್ ಗ್ರೇಟ್. ಇವಾಗ ಒಂದು ಸಾರಿ ಇಂಟ್ರಾಕ್ಟ್ ಮಾಡಿದೆ, ಬಟ್ ಏನಂದ್ರೆ ಈ ಕೇಸಸ್ ಎಲ್ಲ ರಿಜಿಸ್ಟರ್ ಆಗ್ತಾ ಇದೆ. ಇವನ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಅಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಂತಾ ಇದ್ದಾರೆ. ಬಟ್ ತುಂಬಾ ಜನ ಹೆಣ್ಮಕ್ಳಿಗೆ ಭಯ ಇರುತ್ತೆ, ನಂಗೆ ಮುಂದಕ್ಕೆ ಮದುವೆ ಆಗಲ್ಲ, ಅಂದ್ರೆ ನಾವು ಪಬ್ಲಿಸಿಟಿ ತಗೊಂಡ ತಕ್ಷಣ ಅಂದ್ರೆ ಈ ತರ ಒಂದು ಹುಡುಗಿ ಹಿಂಗಾಗಿದೆ ಅಂತಂದ್ರೆ ನಮ್ಮನ್ನ ಯಾರು ಅಂದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅನ್ನೋದು ಒಂದು ಫಿಯರ್ ಇರುತ್ತೆ. ಹೇಗೆ ಹೆಣ್ಮಕ್ಳ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆಯೋ ಅದೇ ರೀತಿ ಗಂಡ್ ಮಕ್ಳ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಯುನೋ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಒಬ್ಬ ವಿಕ್ಟಿಮ್ಗೂ ಒಬ್ಬ ಸರ್ವೈವರ್ಗೂ ಅದೇ ವ್ಯತ್ಯಾಸ ಇದೆ ಅಂತ ನಾನು ಹೇಳಿದ್ದು. ಸೊಸೈಟಿ ಈಸ್ ಬಿಕಮಿಂಗ್ ಮೋರ್ ಓಪನ್, ಮೋರ್ ಬೋಲ್ಡ್. ಅದಕ್ಕೆ ಅಂತ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಯುನೋ ಮಾರಲ್ ಪೊಲೀಸಿಂಗ್ ಕೂಡ ತುಂಬಾ ನಡೆಯುತ್ತೆ. ಹೆಣ್ಮಕ್ಳು ಇದೇ ರೀತಿ ಡ್ರೆಸ್ ಮಾಡ್ಕೋಬೇಕು, ಗಂಡ್ ಮಕ್ಳು ಹಿಂಗ್ ಡ್ರೆಸ್ ಮಾಡ್ಕೋಬಾರ್ದು. ಕಾಲೇಜಸ್ ಅಲ್ಲೆಲ್ಲ ಬೇರೆ ಬೇರೆ ತರ ರೆಗ್ಯುಲೇಷನ್ಸ್ ಇದೆ. ಇವಾಗ BHU ನಲ್ಲೇ ಒಂದು ಕಾಂಟ್ರವರ್ಸಿ ಆಗಿತ್ತು. ಹೆಣ್ಮಕ್ಳು ಮೆಸ್ಸಲ್ಲಿ ನಾನ್ ವೆಜ್ ಪ್ರೊವೈಡ್ ಮಾಡೋದಿಲ್ಲ, ಗಂಡ್ ಮಕ್ಳಿಗೆ ಪ್ರೊವೈಡ್ ಮಾಡ್ತಾರೆ. ಇದನ್ನ ನೋಡ್ಬೇಕಾದ್ರೆ ತುಂಬಾ ಚಿಕ್ಕ ವಿಷಯ ಅನ್ಸುತ್ತೆ, ಬಟ್ ಏನಂತಾರೆ ಈ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್ ಅನ್ನೋದು ಸ್ವಲ್ಪ ಚೇಂಜ್ ಆಗ್ತಾ ಇದೆ ಸೊಸೈಟಿನಲ್ಲಿ. ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಬಟ್ ನನಗನ್ಸೋ ಪ್ರಕಾರ ಇಟ್ ಸ್ಟಾರ್ಟ್ಸ್ ಎಟ್ ಹೋಮ್. ಯುನೋ ಮನೆಯಲ್ಲಿ ಹೆಣ್ಮಕ್ಳಿಗೆ ಕಮ್ಮಿ ಊಟ ಕೊಟ್ಟು ಗಂಡ್ ಮಕ್ಳಿಗೆ ಜಾಸ್ತಿ ಊಟ ಕೊಟ್ರೆ ಅಲ್ಲಿಂದ ಶುರು ಆಗುತ್ತೆ ದ ಡಿಫರೆನ್ಸ್. ಸೊ ಎಲ್ಲಾನು ಈಕ್ವಲ್ ಆಗಿ ಟ್ರೀಟ್ ಮಾಡಿ. ಅಟ್ ದಿ ಎಂಡ್ ಆಫ್ ದ ಡೇ, ಡೋಂಟ್ ಬಿ ಪಾರ್ಷಿಯಲ್. ಐ ಥಿಂಕ್ ಯು ಶುಡ್ ನೋ ಅಟ್ ಹೋಮ್ ಯು ನೋ ಹೌ ಟು ಬಿಗಿನ್ ಈಕ್ವಾಲಿಟಿ. ಹೇಗೆ ಶುರು ಮಾಡ್ತೀರಿ? ದಟ್ ಇಸ್ ವಾಟ್. ಯಾವತ್ತೇ ಆಗ್ಲಿ ಗಂಡು ಮಕ್ಳೇ ಯಾವತ್ತು ಮೇಲು, ಹೆಣ್ಮಕ್ಳು ಯಾವತ್ತು ಕೀಳು, ಯಾವತ್ತಿದ್ರು ಮದುವೆ ಆಗೋಳು ಅನ್ನೋ ತರ ಯಾವತ್ತೂ ಆ ವ್ಯೂ ಇರಬಾರ್ದು. ಇವಾಗ ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಈಕ್ವಲ್ ನಾನು ಹೇಳ್ತಾ ಇದೀನಿ. ಸೊ ಗಂಡ್ ಮಕ್ಳು PhD ಮಾಡ್ತಾರೆ ಅಂದ್ರೆ ಅದಕ್ಕೆ ಡಬಲ್ ಡಿಗ್ರಿ ಇವ್ರು ತಗೋತಾರೆ ಫಿಮೇಲ್ಸ್. ಸೊ ಆ ತರ ಎಲ್ಲಾ ರೀತಿಯಲ್ಲೂ ಹೆಣ್ಮಕ್ಳು ಕೂಡ ಕಾಂಪಿಟೇಟಿವ್ ಆಗಿ ಬರ್ತಾ ಇದ್ದಾರೆ ಗಂಡ್ ಮಕ್ಳು ಮುಂದೆನೆ. ಸೊ ಹಾಗಾಗಿ ಈವನ್ ಈಕ್ವಲ್ ಆಗಿ ಇಬ್ರು ಟ್ರೀಟ್ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಸೊ ಡೋಂಟ್ ಬಿ ಪಾರ್ಷಿಯಲ್ ಅಂತ ನಾನು ಹೇಳ್ತೀನಿ. ಇನ್ನೊಂದು ಅನುಷಾ, ಇವಾಗ ಲೈಕ್ ತುಂಬಾ ಜನ ಹುಡುಗರನ್ನ ಕೇಳ್ತೀವಿ ಮೊಲೆಸ್ಟೇಷನ್ ಯಾಕೆ ಹಿಂಗ್ ಆಗ್ತಾ ಇದೆ, ಏನ್ ರೀಸನ್ ಅಂತ ಕೇಳಿದಕ್ಕೆ ತುಂಬಾ ಜನ ಅಂತಾರೆ ಹುಡುಗಿರ್ ಸೆಡ್ಯೂಸ್ ಆಗೋ ತರ ಡ್ರೆಸ್ಸಸ್ ಹಾಕ್ತಾರೆ, ಹಾಗಂತ ನಮ್ಗೆ ಹಂಗ ಅನ್ಸುತ್ತೆ ಅಂತ ಹೇಳ್ತಾರೆ. ನೀನ್ ನೋಡೋ ರೀತಿ ಕರೆಕ್ಟ್ ಆಗಿರ್ಬೇಕು, ಹೌದಾ? ಸೊ ಇಸ್ ಇಟ್ ಲೈಕ್ ರಾಂಗ್ ದಟ್ ವಿ ವೇರ್ ದಿಸ್ ಕೈಂಡ್ ಆಫ್ ಡ್ರೆಸ್ಸಸ್ ಸೊ ದಟ್ ಯು ಸೆಡ್ಯೂಸ್ ಅಂಡ್ ಮೊಲೆಸ್ಟೇಷನ್ ಆಗುತ್ತೆ ಅಂತ? ಒಂದು ಹುಡುಗಿ ಡ್ರೆಸ್ ಮಾಡ್ಕೊಂಬರೋ ವಿಧದಿಂದ ನಾನು ವಿಚಲಿತನಾಗ್ತೀನಿ. ಯುನೋ ನನಗೆ ನನ್ನ ಸೆಡ್ಯೂಸ್ ಮಾಡೋ ತರ ಒಂದು ಹುಡುಗಿ ಡ್ರೆಸ್ ಮಾಡ್ಕೋತಾಳೆ ಅಂತ ಒಂದು ಮನುಷ್ಯ ಹೇಳೋದಾಗಿದ್ರೆ ಅವ್ರಿಗೂ ಒಂದು ಪ್ರಾಣಿಗೂ ಏನು ವ್ಯತ್ಯಾಸ? ಅಷ್ಟೇ. ಮೈಂಡ್ ಕಂಟ್ರೋಲ್ ಇಸ್ ದ ಫೋರ್ಟೆ ಆಫ್ ಹ್ಯೂಮನ್ ಬೀಯಿಂಗ್ಸ್. ಒಬ್ಬ ಮನುಷ್ಯನ್ಗೆ ತಾನು ಏನು ತಾನು ಎತ್ತ ಅನ್ನೋದು ನನಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಇದ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸನೇ ಇಲ್ಲ ನಿಜವಾಗ್ಲು. ಫಾರ್ ಮೈ ಆಕ್ಷನ್ಸ್, ಇಫ್ ಐ ಡೋಂಟ್ ಹೋಲ್ಡ್ ಮೈ ಸೆಲ್ಫ್ ರೆಸ್ಪಾನ್ಸಿಬಲ್, ಐ ಹ್ಯಾವ್ ನೋ ರೈಟ್ ಟು ಬ್ಲೇಮ್ ಸಮ್ವನ್ ಎಲ್ಸ್. ನೀವ್ ಹೆಂಗ್ ಬಟ್ಟೆ ಹಾಕೋಬೇಕು ಅಂತ ನಾವ್ ಯಾವತ್ತೂ ಹೇಳಲ್ಲಪ್ಪ, ನಾವ್ ಹೇಗ್ ಹಾಕೋಬೇಡಿ ಅಂತ ನೀವು ದಯವಿಟ್ಟು ಹೇಳ್ಬೇಡಿ. ವಿ ನೋ ಅವರ್ ಲಿಮಿಟ್ಸ್. That's what you maintain. You maintain your limits ಅನ್ನೋದಕ್ಕಿಂತ whatever we do ನಿಮಗೇನೋ ಅನ್ನಿಸ್ಬಾರ್ದು ಅದ್ರ ಪ್ರಕಾರ, because we don't set rules for everyone. ನಾನೊಂದು ಅದೇ ಇನ್ ದಿ ಎಂಡ್ ಐ ಜಸ್ಟ್ ವಾಂಟೆಡ್ ಟು ಕನ್ಕ್ಲೂಡ್. ನಮ್ಮ ದೇಶದಲ್ಲಿ ತಲತಲಾಂತರಿಂದ ಹರಿದು ಬಂದಿರೋ ನಂಬಿಕೆ ಅಂದ್ರೆ ಹೆಣ್ಣು ದೇವತೆ ಸಮಾನ.
ಎಷ್ಟೊಂದ್ ಜನ ಆರ್ಟಿಸ್ಟ್, ಎಷ್ಟೊಂದ್ ಜನ ಕಲೆಗಾರರೆಲ್ಲ ಬಂದು ಹೆಣ್ಣಿನ ಸ್ಫೂರ್ತಿ ಅಂತ ಕೂಡ ಹೇಳಿರೋದು ಉಂಟು. ನಮಗ್ ದೇವತೆ ಪೊಸಿಷನ್ ಬೇಡ, ಸ್ಫೂರ್ತಿ ಪೊಸಿಷನ್ ಬೇಡ, ಬದುಕಕ್ ಬಿಟ್ಬಿಡಿ ಸ್ವಾಮಿ ಸಾಕು, ನಾವು ಹೇಗಿರ್ತೀವೋ ಹಾಗೆ ಇರ್ತೀವಿ, ಸೊಸೈಟಿನಲ್ಲಿ ಈಕ್ವಲ್ ಆಗಿದ್ರೆ ಸಾಕು, ಜಾಸ್ತಿ ಪೊಸಿಷನ್ ಬೇಡ, ದೇವತೆ ಅನ್ನೋ ಪೊಸಿಷನ್ ಬೇಡ, ಅದಕ್ಕೆ ಅಂತ ಸ್ಲೇವ್ ಅನ್ನೋ ಡಿಗ್ರೇಡ್ ಮಾಡೋದು ಬೇಡ, ಪ್ರಕೃತಿ ಅನ್ನೋ ಪೊಸಿಷನ್ ಬೇಡ. ಸೊ ನಮ್ಗೆ ಇವಾಗ ಕಂಟ್ರಿಗೆ ಇಂಡಿಪೆಂಡೆನ್ಸ್ ಬಂದಿದೆ, ಬಟ್ ಹೆಣ್ಮಕ್ಳಿಗೆ ಇನ್ನೂ ಇಂಡಿಪೆಂಡೆನ್ಸ್ ಬಂದಿಲ್ಲ. ಸೊ ಯಾವಾಗ ಹೆಣ್ಣು ಮಧ್ಯರಾತ್ರಿ 2 ಗಂಟೆಯಲ್ಲಿ ಧೈರ್ಯವಾಗಿ ಒಬ್ಳೆ ಓಡಾಡ್ತಾಳೆ, ಯಾವುದೇ ರೀತಿ ತೊಂದರೆ ಇಲ್ಲದೆ, ಅವತ್ತು ನಿಜಕ್ಕೂ ದೇಶಕ್ಕೆ ಇಂಡಿಪೆಂಡೆನ್ಸ್ ಅಂತ ನಾನು ಹೇಳ್ತೀನಿ. ನೀವೇನು? ಅದು ಖಂಡಿತ ನಿಜ. ನಾನು ಅದಕ್ಕೆ ಇನ್ನೊಂದು ಆಡ್ ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಅಷ್ಟೇ. ವಿಮೆನ್ ರೈಟ್ಸ್ ಇಸ್ ನಾಟ್ ಅ ಫೇವರ್, ಇಟ್ ಇಸ್ ಅವರ್ ರೈಟ್, ಇಟ್ ಇಸ್ ಈಕ್ವಾಲಿಟಿ, ಅಂಡ್ we would like to take it. Of course, we have to get it. ನಮ್ಗೆ ಬೇಕೇ ಬೇಕು. ಸಿ ನಮ್ಗೆ ಇವನ್ ಎಲ್ಲರೂ ಮನುಷ್ಯರೇ, ನಾವು ಮನುಷ್ಯರೇ, ನಾವು ಹೊರಗಡೆ ಓಡಾಡ್ತೀವಿ, ನಾವು ನೋಡಕ್ ಚೆನ್ನಾಗಿದ್ದೀವಿ ಅಂದ ತಕ್ಷಣ ಹುಡುಗರು ಬರ್ಬೇಕು ನಮ್ ಹಿಂದೆ ಅನ್ನೋದಲ್ಲ. ಅಂಡ್ ಮೋರ್ ಓವರ್ ತುಂಬಾ ಜನ ಹುಡುಗರು ಕೂಡ ಇದಕ್ಕೆ ಅಪೋಸ್ ಮಾಡಿರೋದು ಉಂಟು. ಎಷ್ಟೋ ಜನ ಇಲ್ಲ, ಹೆಣ್ಮಕ್ಳು ಅದು ಅವ್ರ ಇಷ್ಟ, ಅವ್ರು ಯಾವ ಬಟ್ಟೆ ಹಾಕೋತಾರೆ ಅದು ಅವ್ರ ಇಷ್ಟ, ಅದನ್ನ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ, ಇದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಅನ್ನೋ ಹುಡುಗರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾ ಹೇಳೋದು, ಬಟ್ ಎಲ್ಲೇ ಆಗ್ಲಿ ಕೊನೆಗಿದು ನಮ್ಮ ಮೇಲೆ ಡಿಪೆಂಡ್ ಆಗಿದ್ಯಾ ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗಿದ್ಯಾ ಅಂತ ನೀವೇ ಹೇಳ್ತೀರಾ? ಸೊಸೈಟಿ ಮೇಲೆ ಡಿಪೆಂಡ್ ಆಗಿದೆ. ಬಿಕಾಸ್ ಸೊಸೈಟಿ ಇಸ್ ಅ ಕಾಂಬಿನೇಷನ್ ಆಫ್ ಹೆಣ್ಮಕ್ಳು ಗಂಡ್ಮಕ್ಳು. ಯಾರ್ ಜಾಸ್ತಿ ಯಾರ್ ಕಮ್ಮಿ, ಯಾರ್ ನಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಮ್ಮನ್ನ ನಾವೇ ನೋಡ್ಕೋಬೇಕಾ ಅನ್ನೋದೆಲ್ಲ ಸೆಕೆಂಡ್ರಿ. ದೇವರಲ್ಲಿ ಯಾರಾದ್ರೂ ನಂಬಿದ್ರೆ then you should believe that God created everything in opposites ಅನ್ನೋದಕ್ಕಿಂತ ಕಾಂಪ್ಲಿಮೆಂಟ್ಸ್. ಸೊ ಹೆಣ್ಣು ಗಂಡು, the third gender now, all of us are part of the society. ಸೊ ಒಬ್ರು ಮಾಡೋ ತಪ್ಪಿಗೆ ಎಲ್ಲಾರನ್ನೂ ಬ್ಲೇಮ್ ಮಾಡೋದು ಎಷ್ಟು ಸರಿ ಇಲ್ವೋ, ಅದೇ ರೀತಿ ಒಬ್ರು ಒಂದು ವಿಷಯಕ್ಕೋಸ್ಕರ ನಿಂತಾಗ, ಅದೊಂದು ಧ್ವನಿ ಎತ್ತಿದಾಗ ಎಲ್ಲರೂ ಸೇರ್ಬೇಕು ಅನ್ನೋದು ಕೂಡ ಅಷ್ಟೇ ಕರೆಕ್ಟ್. ಸೊ ಇವಾಗ ಈ ಸಲ ವಿಮೆನ್ಸ್ ಡೇಗೆ ವಿಲ್ ಕಾಂಪ್ಲಿಮೆಂಟ್ ಆಲ್ ವಿಮೆನ್ ಹೂ ಹ್ಯಾವ್ ಅಚೀವ್ಡ್ ಅ ಲಾಟ್. ವಿ ವಿಲ್ ವಿಶ್ ಆಲ್ ದ ಬೆಸ್ಟ್ ಫಾರ್ ದೋಸ್. ಅಂಡ್ ಜೊತೆಗೆ ಯಾರೆಲ್ಲ ಹೌಸ್ ವೈಫ್ಸ್ ಇದ್ದಾರೆ ಅಂಡ್ ನನ್ನ ಫ್ಯೂಚರ್ ಇಷ್ಟೇ, ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗೋದೇ ಇಷ್ಟು ಅಂತ ಅನ್ಕೊಳ್ಳೋರು ಕೂಡ ಅಟ್ಲೀಸ್ಟ್ ಇದರಿಂದನಾದ್ರೂ ಒಂಚೂರು ಏನಾದ್ರೂ ಒಂದು ನಾವು ಒಂದು ಮೆಸೇಜ್ ಕೂಡ ಟ್ರೈ ಮಾಡಿದೀವಿ ಅಂತ. ಫಸ್ಟ್ ಆಫ್ ಆಲ್ ಹೌಸ್ ವೈಫ್ ಕೆಲಸ ತುಂಬಾ ಕಷ್ಟ ಅಪ್ಪ, ನೀವೆಲ್ಲ 24 hours ಜಾಬ್ ಅದು ಆಕ್ಚುಲಿ. ಇಟ್ ಇಸ್ ಅ 24 hour ಜಾಬ್. ಬಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೆಣ್ಮಕ್ಳಿಗೆ ಸಾಧನೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿರುವಂತ ಗಂಡಸರು, ಅವ್ರ ಹಿಂದೆ ಲೈಕ್ ಅ ರಾಕ್ ನಿಂತಿರುವಂತ all the men who have stood behind women like rocks, hats off to you. And we wish there are more people like you. And ಇದೇ ತರ ಎಲ್ಲರೂ ಗಂಡಸರು ಇದೇ ತರ ಸಪೋರ್ಟ್ ಮಾಡಕ್ಕೆ ನಿಂತ್ರೆ ವಿಲ್ ಸೆಲೆಬ್ರೇಟ್ ಅ ಮೆನ್ಸ್ ಡೇ ಆಲ್ಸೋ ಫಾರ್ ಶ್ಯೂರ್. ಅಫ್ ಕೋರ್ಸ್ ನಾವೇ ನಿಮ್ಗೋಸ್ಕರ ಒನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದೆ, ಬಟ್ ನಾವು ಸೆಲೆಬ್ರೇಟ್ ಮಾಡಲ್ಲ, ಸಪೋರ್ಟ್ ಮಾಡಿದಾಗ ಖಂಡಿತ ಮಾಡೋಣ, ಅದಕ್ಕೇನಿಲ್ಲ. So anyways, Anusha, thank you so much, and you just joined me for this Women's Day discussion. It was so my pleasure actually ನಿಮ್ಮ ಜೊತೆ ಮಾತಾಡಿದ್ದು, and hope even ನಮ್ಮ ವೀಕ್ಷಕರು ಕೂಡ ತುಂಬಾ ಎಂಜಾಯ್ ಮಾಡಿರ್ತಾರೆ, ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಬಿಕಾಸ್ ಯು ಆರ್ ಲೈಕ್ ಸೋ ವೆಲ್ ನೋನ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಆ ಥರ ನಿಮಗೆ ಚೆನ್ನಾಗಿ ಎಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅದಕ್ಕೆ ಹೇಳಿದ್ದು ಕಾಂಪ್ಲಿಮೆಂಟ್ ಬಂದಾಗ ಸುಮ್ಮನೆ ತಗೊಂಡು ಥ್ಯಾಂಕ್ ಯು ರಶ್ಮಿ ಫಾರ್ ಇನ್ವೈಟಿಂಗ್. And Women's Day, happy Women's Day to you. To you too. Yeah, and all beautiful ladies, happy Women's Day. And ಹೀಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ನಮ್ಮ ವಿಡಿಯೋನ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, and once again a very happy Women's Day. Bye bye.